ವಿನಂತಿ. ಇಂದು 80ನೇ ವಸಂತವನ್ನು ಪ್ರವೇಶಿಸುತ್ತಿದೆ. ಎಲ್ಲ ಮಾನ್ಯ ಅತಿಥಿಗಳು, ಗುರು ಹಿರಿಯರು ಹಾಗೂ ಸಾಮಾಜಿಕ ಕಾಳಜಿಯುಳ್ಳ ನಾಗರಿಕರಿಗೆ ಜನ್ಮದಿನಾಚರಣೆ ಕೇವಲ ಒಂದು ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಸಮರ್ಪಿಸಿಕೊಂಡು ಶೋಷಿತರ ಹಕ್ಕುಗಳ ಪರ ಹೋರಾಟ ನಡೆಸಿ ಶಿಕ್ಷಣ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕಡೆಗೆ ಬೆಳಕಿನ ದೀಪವಾಗಿ ನಿಂತವರು. ಅವರ ಸ್ವಾಗತವನ್ನು ಕೋರೋಣ. ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರ ಮತ್ತು ಮಂಡ್ಯದ ಜನಪ್ರಿಯ ಶಾಸಕರು, ಸರ್, ವಿಷಯ ಏನಂದ್ರೆ ವಾರ್ಡ್ ನಂಬರ್ 34 ಬಿಟಿ ಲಲಿತಾ ನಾಯ್ಕ ಬಡಾವಣೆಯಲ್ಲಿ ಅಕ್ರಮವಾಗಿ ಸೇರಿಕೊಂಡಿರುವ ಜನಗಳಿಂದ ತೆರವುಗೊಳಿಸಿ ನಿರಾಶ್ರಿತ ಲಂಬಾಣಿ ಜನಗಳಿಗೆ ಹಕ್ಕುಪತ್ರ ಕೊಡಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗುತ್ತಲು ಗ್ರಾಮದ ಸರ್ವೆ ನಂಬರ್ 530ರಲ್ಲಿ ಮನೆಗಳಿದ್ದು ನಿರಾಶ್ರಿತ ಲಂಬಾಣಿ ಜನಗಳಿಗೆ ಆಶ್ರಯ ಒದಗಿಸುವ ಉದ್ದೇಶದಿಂದ 1 ಎಕರೆ 28 ಗುಂಟೆ ಸರ್ಕಾರಿ ಆದೇಶ ಸಂಖ್ಯೆ ಇಂತಿಂತದ್ದು ಜಮೀನನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಬಿಟಿ ಲಲಿತಾ ನಾಯ್ಕ ಮತ್ತು ಅವರ ಗುಂಪಿನ ಪ್ರಯತ್ನದ ಫಲವಾಗಿ ಮಂಜೂರು ಮಾಡಲಾಯಿತು. ನಂತರದಲ್ಲಿ ಬಡಾವಣೆಗೆ ದಿನಾಂಕ 24ರಲ್ಲಿ ಮಂಡ್ಯ ನಗರಸಭೆಯಿಂದ ಬಿಟಿ ಲಲಿತಾ ನಾಯ್ಕ ಬಡಾವಣೆ ಎಂದು ನಾಮಕರಣ ಮಾಡಲಾಯಿತು. ಸದರಿ ಜಾಗದಲ್ಲಿ ಸುಮಾರು 46 ನಿವೇಶನಗಳನ್ನು ಗುರುತಿಸಿ ಅದರಲ್ಲಿ 22 ಲಂಬಾಣಿ ಸಮುದಾಯದ ಜನಗಳಿಗೆ ಹಕ್ಕುಪತ್ರವನ್ನು ನೀಡಲಾಗಿದೆ. ಆದರೆ ಮಂಡ್ಯ ಜಿಲ್ಲಾ ಬಂಜಾರ ಸೇವಾ ಸಂಘದ ಕೆಲವರು ನಿರಾಶ್ರಿತ ಲಂಬಾಣಿಗಳಿಗೆಂದು ಸರ್ಕಾರದಿಂದ ಮಂಜೂರಾಗಿದ್ದ ಜಾಗದಲ್ಲಿ ಇತರ ಸಮುದಾಯದ 13 ಕುಟುಂಬದವರಿಗೆ ಅತಿಕ್ರಮ ಪ್ರವೇಶ ನೀಡಿಸಿ ಹಕ್ಕುದಾರರಾದ ಬಡ ಲಂಬಾಣಿ ಜನಗಳನ್ನು ಬೀದಿ ಪಾಲು ಮಾಡಿರುತ್ತಾರೆ. ಸದರಿ ಸಂಘದವರ ಭ್ರಷ್ಟಾಚಾರಕ್ಕೆ ಬಲಿಯಾಗಿರುವ ಅರ್ಹ ಫಲಾನುಭವಿಗಳಿಗೆ ಮಂಡ್ಯ ನಗರ ಸಭೆಯಿಂದ ಹಕ್ಕುಪತ್ರಗಳನ್ನು ವಿತರಿಸಿ ಸದರಿ ಲಂಬಾಣಿ ಕಾಲೋನಿ ಅಭಿವೃದ್ಧಿಗೆ ತಾವು ಪಾತ್ರರಾಗಬೇಕೆಂದು ವಿನಂತಿಸುತ್ತೇವೆ. ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಇದರೊಳಗೆ ಲಗತ್ತಿಸಿದೆ. ಇಷ್ಟು ನಮ್ಮ ಬೇಡಿಕೆ. ಇದನ್ನ ತಾವು ಒಂದು ಸುಸಜ್ಜಿತವಾದಂತ ಒಂದು ಕಾಲೋನಿಯನ್ನ ಮಾಡಿ ತಮ್ಮ ಕಾಲದಲ್ಲಿ ಈ ಕಾಲೋನಿ ಅಂದ್ರೆ ಇಷ್ಟು ಚೆನ್ನಾಗಿದೆಯಪ್ಪ ಇದು ಅನ್ನುವಂತ ರೀತಿಯಲ್ಲಿ ತಾವು ಮಾಡ್ಕೊಡ್ಬೇಕು, ಸಂಬಂಧಪಟ್ಟವರಿಗೆ ಎಲ್ಲವನ್ನ ಹೇಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಎಜುಕೇಶನಲ್ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೇಡಮ್ ಅವರ 80ನೇ ಹುಟ್ಟುಹಬ್ಬದ ಅರ್ಥಪೂರ್ಣ ಹುಟ್ಟುಹಬ್ಬವನ್ನ ಅವರದೇ ಹೆಸರಿನ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಸಾಮೂಹಿಕ ಸರಳ ವಿವಾಹವನ್ನು ಏರ್ಪಡಿಸುವುದರ ಮೂಲಕ ಆಚರಣೆ ಮಾಡ್ತಾ ಇರುವಂತಹ ಈ ಸಮಾರಂಭದ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಚನ್ನ ಮಲ್ಲಿಕಾರ್ಜುನ ಸ್ವಾಮೀಜಿಯವರೇ, ಹೋರಾಟಗಾರರು, ದಲಿತ ಪರ ಧ್ವನಿ ಎತ್ತಿ ರಾಜ್ಯದಲ್ಲಿ ತಮ್ಮದೇ ಆದಂತ ಒಂದು ಅಭಿಮಾನಿ ಬಳಗವನ್ನೇ ಇಟ್ಟಿರುವಂತ ತುಳಿತುಕೊಳ್ಳವಾದವರ ಪರ ನಿತ್ಯ ನಿಂತ್ಕೊಳ್ಳುವಂತ ವೆಂಕಟಸ್ವಾಮಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರು ಆದಂತ ಬಸವರಾಜ್ ಅವರೇ, ನಮ್ಮ ಮಂಡ್ಯ ನಗರಸಭೆಯ ಅಧ್ಯಕ್ಷರಾದಂತ ಪ್ರಕಾಶ್ ಅವರೇ, ಬಿಟಿ ಲಲಿತಾ ನಾಯಕರವರ ಬಡಾವಣೆಯಲ್ಲಿ ಮೇಡಮ್ನವರು 80ನೇ ವರ್ಷದ ಹುಟ್ಟುಹಬ್ಬವನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಮೇಡಮ್. ಬಾರಕ. ಕೃಷ್ಣ ಹೆಗಡೆ ಅವರು ಈ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳು ಹಾಗೂ ಮಾನವತಾವಾದಿ. ಅವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈ ಜಾಗವನ್ನ ಅಲರ್ಟ್ ಮಾಡಿ ಬಂಜಾರ ಸಮುದಾಯವರ ಬಂಜಾರ ಕಾಲೋನಿಯನ್ನ ಇಟ್ಟು ನಂತರ ಬಂಜಾರ ಸಮುದಾಯವರ ಪರವಾಗಿ ಹೋರಾಟ ಮಾಡಿ ಆ ಸಮುದಾಯದಿಂದ ಮಂತ್ರಿ ಆಗಿದ್ದಂತ ಶ್ರೀಮತಿ ಬಿಟಿ ಲಲಿತಾ ನಾಯಕರವರಿಗೆ ಒಂದು ಅರ್ಥಪೂರ್ಣವಾದ ನಮನವನ್ನ ಕೊಡಬೇಕು ಅಂತೇಳಿ ಅವರ ಹೆಸರನ್ನೇ ಈ ಬಡಾವಣೆಗೆ ಅವರ ಸಮುದಾಯದ ಎಲ್ಲರೂ ಸೇರಿ ಇಟ್ಟಿದ್ದೀವಿ. ಇವತ್ತು ಈ ಸಮಾರಂಭದಲ್ಲಿ ಬಹಳ ಅಚ್ಚುಕಟ್ಟಾದ ಸರಳ ವಿವಾಹ ನಡೀತಾ ಇದೆ. ಗುರುಗಳು ಬಂದಿದ್ದಾರೆ, ಅವರ ಭಾಷಣ ಕೇಳಬೇಕಾಗಿತ್ತು. ಆದ್ರೆ ನನಗೊಂದು ಚುನಾವಣೆ ಇದೆ, ಅದಕ್ಕೋಗಿ ನಾನು ಓಟ್ ಹಾಕ್ಲೇಬೇಕಾಗಿರೋದ್ರಿಂದ ನಾನು ಹೋಗ್ಬೇಕು. ಅದರಿಂದ ಮೊದಲೇ ಮಾತಾಡ್ಬಿಡ್ತೀನಿ. ಅವರು ಗುರುಗಳ ಮಾತು ಕೇಳಿದ್ರೆ ಒಂದು ಅದ್ಭುತ ಮಾತಾಡ್ತಾ ಇತ್ತು. ಇಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ನಾನು ಇಲ್ಲಿ ಶಾಸಕನಾದ 2 ವರ್ಷದಿಂದ ಗೊತ್ತಿದೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ಮಂಡ್ಯದಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಮತ್ತು ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಕೊಡಬೇಕು ಅನ್ನೋದನ್ನ ನಾವು ಯಾವ ರೀತಿ ವೇಗವಾಗಿ ಮಾಡ್ತಾ ಇದೀವಿ ಅನ್ನೋದು ನಿಮಗೆ ಗೊತ್ತಿದೆ. 70-100 ವರ್ಷದಿಂದ ಹಕ್ಕುಪತ್ರ ಕೊಡದೇ ಇರೋರಿಗೂ ಕೂಡ ನಾನು ಶಾಸಕನಾದ 4 ತಿಂಗಳಲ್ಲಿ
ನ್ಯೂ ತಮಿಳ್ ಕಾಲೋನಿಗೆ 500 ಹಕ್ಕುಪತ್ರ ಕೊಟ್ಟಿದ್ದೀನಿ. 100 ವರ್ಷದಿಂದ RTO ಸ್ಲಮ್ಗೆ ಹಕ್ಕುಪತ್ರ ಇರಲಿಲ್ಲ, ಆ ಹಕ್ಕುಪತ್ರ ರೆಡಿ ಆಗಿದೆ, ಮುಖ್ಯಮಂತ್ರಿಗಳು ಬಂದ್ಮೇಲೆ ಕೊಡ್ತಾ ಇದ್ವಿ. ಬೋವಿ ಕಾಲೋನಿಗೆ ಹಕ್ಕುಪತ್ರ ಇರಲಿಲ್ಲ, ಅದಕ್ಕೂ ಬರೋ ತಿಂಗಳು ಹಕ್ಕುಪತ್ರ ಕೊಡ್ತಾ ಇದ್ವಿ. ಮತ್ತೆ ಇನ್ಯಾವುದೋ ಒಂದು ಸಮಸ್ಯೆ ಇದೆ, ಈ ಹೊಸಳ್ಳಿ ಸ್ಲಮ್ದು ಸ್ವಲ್ಪ ಕೆರೆ ಅಂತ ಸಮಸ್ಯೆ ಇದೆ, ಅದನ್ನು ಹೋಗಲಾಡಿಸಿ ಇನ್ನು 6 ತಿಂಗಳಲ್ಲಿ ಹಕ್ಕುಪತ್ರ ಕೊಡ್ತೀವಿ. BT ಬಡಾವಣೆಯಲ್ಲೂ ಕೂಡ ನಾವು ಯಾರನ್ನು ಒಕ್ಕಲೆಪಿಸುವಂತ ಪ್ರವೃತ್ತಿ ಇಲ್ಲ. ನಿಮಗೆ ಯಾರಿಗೆ ಎಷ್ಟು ಮನೆ ಕೊಡಬೇಕು, ಹೆಚ್ಚಿಗೆ ಮನೆ ಬೇಕಾದ್ರೂ ಹೆಚ್ಚಿಗೆ ಸೈಟ್ ಬೇಕಾದ್ರೂ ಸರ್ಕಾರದಿಂದ ನಾನು ಈಗ ಆಲ್ರೆಡಿ ಆಶ್ರಯ ಕಮಿಟಿಯ ಚೇರ್ಮನ್ ಇದ್ದೀನಿ. ಮಂಡ್ಯದ ನಗರದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆಲ್ಲ ನಿವೇಶನ ಮತ್ತು ಮನೆ ಕೊಡಬೇಕು ಅಂತೇಳಿ ಈಗಾಗಲೇ ಕೆರೆ ಅಂಗಳದಲ್ಲಿ 600 ಮನೆ ಕಟ್ಟಿದೀವಿ, ಉದ್ಘಾಟನೆಯನ್ನು ಮಾಡಿದೀವಿ. ಶೀಘ್ರದಲ್ಲೇ ಅದಕ್ಕೆ ಯಾರ್ಯಾರು ಬಡವರಿದ್ದಾರೆ ಅವ್ರ ಹತ್ರ ಅಪ್ಲಿಕೇಶನ್ ಅನ್ನ ತಗೊಂಡು ಹಂಚ್ತೀವಿ. ಇನ್ನ 4,000 ಮನೆಯನ್ನ ಕಟ್ಟೋ ಗುರಿಯನ್ನ ಇಟ್ಕೊಂಡಿದ್ವಿ. ಯಾವ ಆಟೋ ಡ್ರೈವರ್, ಯಾವ ಕೂಲಿ ಮಾಡೋರು, ಜಾತಿ ಧರ್ಮ ಭೇದ, ಒಕ್ಕಲಿಗ, ಲಿಂಗಾಯತ, ಬಂಜಾರ, SC ಅಂತ ಯಾವುದೂ ಭೇದ ಮಾಡದೆ ಯಾವ ಸಮುದಾಯದಲ್ಲಿ ಬಡವರಿದ್ದೀರ ಅವ್ರಿಗೆ ಮಂಡ್ಯದಲ್ಲಿ 5,000 ಮನೆಯನ್ನ ಇನ್ನು ಮುಂದಿನ 3 ವರ್ಷದಲ್ಲಿ ಕೊಡ್ತೀವಿ. ಅದರ ಭಾಗವಾಗಿ 600 ಮನೆಯನ್ನ ಈಗ ಆಲ್ರೆಡಿ ಕಟ್ಟಿದ್ದೀವಿ. ಅದನ್ನ ಇನ್ನೊಂದು 2 ತಿಂಗಳಲ್ಲಿ ಅವ್ರವ್ರಿಗೆ ಅಲರ್ಟ್ ಮಾಡ್ತೀವಿ. ಇಲ್ಲೂ ಶಾರ್ಟೇಜ್ ಆಗಿದ್ರೆ, ಯಾರಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂಡ ಮುಂದೆ ಮೇಡಮ್ ಜೊತೆ ಚರ್ಚೆ ಮಾಡಿ, DC ಅವ್ರ ಹತ್ರ ಚರ್ಚೆ ಮಾಡಿ, ಈ ಸಂಘದವ್ರ ಜೊತೆ ಚರ್ಚೆ ಮಾಡಿ, ನಮ್ಮ ಪೂರ್ಣಾನಂದ ಹತ್ರ ಚರ್ಚೆ ಮಾಡಿ, ಇದ್ರ ಏನು ಸಣ್ಣ ಸಮಸ್ಯೆ ಇದೆ ಅದನ್ನು ಶೀಘ್ರದಲ್ಲೇ ಸೌಹಾರ್ದಯುತವಾಗಿ ಬಗೆಹರಿಸಿ ಎಲ್ಲ ಬಡವರಿಗೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ. ಮೊನ್ನೆ ಸೇವಲಾಲ್ ಜಯಂತಿಗೆ ಬಂದಿದ್ದಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಅಂಗನವಾಡಿ ಇಲ್ಲ ಅಂತೇಳಿ ವೆಂಕಟೇಶ್ ಕೇವಲ 5 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಇನ್ನೊಂದು 10 ರಿಂದ 15 ದಿನದೊಳಗಡೆ ಅದು ಆರ್ಡರ್ ಕಾಪಿ ಬಂದ ತಕ್ಷಣ ನಿಮ್ಮಲ್ಲಿ ಒಂದು ಅಂಗನವಾಡಿ ಕಟ್ಟುವಂತ ಕೆಲಸ ಮಾಡ್ತೀವಿ. ಯಾವ ಮೇಡಮ್ ಅವ್ರಿಗೂ ಭರವಸೆ ಕೊಡ್ತೀವಿ. ಎಲ್ಲವನ್ನು ಇರೋರ್ಗು ಇಲ್ಲದವರೆಗೂ ನಾನು ಮನೆಯನ್ನ ಕೊಡ್ತೀನಿ. ಎಲ್ಲರೂ ಬಡವರೇ, ಅನ್ಯ ಜಾತಿಯವರು ಬಡವರೇ, ಬಂಜಾರವರು ಬಡವರೇ, ಎಲ್ಲರಿಗೂ ಮನೆಯನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಯಾರಿಗೂ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ನಮ್ಗೀಗೊಂದು ಎಲೆಕ್ಷನ್. ತುಂಬ ಧನ್ಯವಾದಗಳು ಸರ್. ಆಗಮಿಸಿ ತಮ್ಮ ಉದ್ಘಾಟನಾ ನುಡಿಯನ್ನು ನೀಡಿದ್ದಾರೆ. ಇವರ ಕಾರ್ಯನಿಮಿತ್ತ ಹಾಗೂ ಈಗ ಮತ್ತೊಮ್ಮೆ ಬಂಡಾರ ಸಂಸ್ಕಾರ ವತಿಯಿಂದ ಗೌರವ ಸಮರ್ಪಣೆ. ಡಾಕ್ಟರ್ BT ಲಲಿತಾ ನಾಯಕರವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಗೌರವ ಸಮರ್ಪಣೆ. ಎಲ್ಲ ಹಾಸ್ಯದ ಗೆಳೆಯರು ಕೈಗೊಳಿಸಬೇಕಾಗಿ ವಿನಂತಿ. ಡಾಕ್ಟರ್ BT ಲಲಿತಾ ನಾಯಕ ಬರುತ್ತ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ವಧುವರರು ಅಂದರೆ ಈ ದಿನ 5 ಜೊತೆ ಅಂದ್ರೆ ಈ ಸಾಮೂಹಿಕವಾಗಿ ಭಾಗವಹಿಸಿಕೆ ನಮಗೆ ಅವಕಾಶ ಮಾಡಿಕೊಟ್ಟ BT ಲಲಿತಾ ನಾಯಕ್ ಅವರಿಗೂ ಹಾಗೂ ಇಲ್ಲಿ ವೇದಿಕೆ ಮೇಲಿರುವ ಸ್ವಾಮೀಜಿಗಳು ಹಾಗೂ ನಮ್ಮ ಹೋರಾಟಗಾರರು ಸುನಂದಾಜಯಮ್ಮ ಅವರಿಗೂ, ನಮ್ಮ ಸದಸ್ಯರಾದ ಮೀನಾಕ್ಷಿ ಪುರುಷಾಮಿಗಳು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಜೈ ಹಿಂದ್. ಸರ್ ನೀವು ಸೈಡ್ ನಿಂತ್ಕೊಳ್ಳಿ ಸರ್, ಸ್ವಾಮಿಗಳು ಕಾಣ್ಲಿ. ಇದಾದ ನಂತರ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದ ಡಾಕ್ಟರ್ ಗೌರವಸ್ವಾಮಿ ಮತ್ತು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಮೇಡಮ್ ಮೀನಾಕ್ಷಿ ಅವರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ. ಅವರ ವಿನಂತಿ ಮತ್ತು ಊಟದ ವ್ಯವಸ್ಥೆ ಬೇಕಾಗಿ ವಿನಂತಿ. ಈಗ ತಮ್ಮ ದಾಂಪತ್ಯ ಜೋಡಿಗೆ ಕಾಲಿಟ್ಟಿರುವ ಎಲ್ಲ ವಧುವರರಿಗೆ ಶುಭ ಹಾರೈಕೆ. ಶ್ರೀಗಳ ಹಾಗೂ ಆಶೀರ್ವಾದದೊಂದಿಗೆ ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸುಂದರವಾದ ಹಾರೈಕೆ. ಈಗ